ನಮಸ್ತೆ ವೀಕ್ಷಕರೇ, ಗೌರಿಶಂಕರ ಧಾರಾವಾಹಿಯ ಬುಧವಾರ ಸಂಚಿಕೆ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ಆರಂಭದಲ್ಲಿ ಗ್ರೀಷ್ಮ ರೂಮ್ಗೆ ಬಂದಿದ್ದಾನೆ ರುದ್ರ. ಅವನು ತುಂಬ ಎದುರಿಸ್ತಾ ಇದ್ದಾನೆ. ನಿಜವಾಗ್ಲೂ ಕೂಡ ಗ್ರೀಷ್ಮಂಗೆ ಕಣ್ಣೀರೇ ಬರ್ತಾ ಇದೆ. ಆದರೆ ಬೇಡ ರುದ್ರ, ಈ ಥರ ಮಾಡಬೇಡ. ಹಿಂಗೆ ಮಾಡಿದ್ರೆ ಇದ್ರ ಪರಿಣಾಮನ ನೀನು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಪರಿಣಾಮ? ಇದು ನನ್ನ ಕೋಣೆ, ನಾನು ಹೇಗಾದರೂ ಬೇಕಾದರೂ ಇರ್ತೀನಿ ನಾನು ಅಂತೇಳಿ ರುದ್ರ ಹೇಳ್ತಾ ಇದ್ದಾನೆ. ನೋಡು, ನೀನೇನಾದರೂ ಈಗ ಮಾಡಿದ್ರೆ ನಿಜವಾಗ್ಲೂ ನೀನು ಪೊಲೀಸ್ಗೆ ಹೋಗ್ಬೇಕಾಗುತ್ತೆ, ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ ಅಂತೇಳಿ ಎದುರಿಸ್ತಾ ಇರ್ತಾರೆ. ಪೊಲೀಸು, ಸ್ಟೇಷನ್ನು, ಕೋರ್ಟೆಲ್ಲ ನಮ್ಮ ಅಪ್ಪ ಹಿಂಗಿಂತ ಯಾವ ದೊಡ್ಡದಲ್ಲ. ಗ್ರೀಷ್ಮು, ನೋಡು, ನೀನು ಇನ್ನು ಸ್ವಲ್ಪ ದಿನ ಅಷ್ಟೇ ಆ ಸುನಂದನ ಕತೆ ಮುಗಿಸ್ಕೊಂಬಿಟ್ಟು ನಾನು ಬೇಗ ಯಾವುದಾದ್ರೂ ಬೇರೆ ದೇಶಕ್ಕೆ ಹೋಗಿ ಆರಾಮಾಗಿ ಇದ್ಬಿಡೋಣ ಅಂತೇಳಿ ಹೇಳ್ತಾ ಇರ್ತಾರೆ. ಇನ್ನು ಇವನ್ನ ಸಹಿಸ್ಕೊಳೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಗ್ರೀಷ್ಮಂಗೆ ಗೊತ್ತಾಗ್ಬಿಡುತ್ತೆ. ನೋಡೋ, ನೀನು ನಿಜವಾಗ್ಲೂ ಕೂಡ ನೀನು ದೊಡ್ಡ ಹುಡುಗನ, ನೀನು ನಿಜವಾಗ್ಲೂ ಕೂಡ ನಿನಗೆ ಹೊಡೆಯೋ ಶಕ್ತಿ ಇದ್ದರೆ ಯಾರಾದರೂ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾ ಇರಲಿಲ್ಲ. ನಿನ್ನ ಕೈಲಿ ಆಗೋದಿಲ್ಲ ಅನ್ನೋದಕ್ಕೆ ಹೆಣ್ಮಕ್ಳನ್ನ ಉಪಯೋಗಿಸ್ಕೊತಾ ಇದೆಯಾ ಅಂತೇಳಿ ಹೇಳ್ತಿರ್ತಾರೆ. ಹಾಗೆ ಅವನ್ನ ರೈಸ್ ಮಾಡ್ತಾ ಇರ್ತಾಳೆ. ಅವನು ನೋಡು, ಬೇಡ ಗ್ರೀಷ್ಮು, ನನ್ನನ್ನು ಕೋಪನ ಏರಿಸ್ಬೇಡ ಅಂತೇಳಿ ಹೇಳ್ತಾ ಇರ್ತಾರೆ. ನೀನು ನಿಜವಾಗ್ಲೂ ಕೂಡ ಒಬ್ಬ ಮನುಷ್ಯ ಆಗಿದ್ರೆ ಈಗ ನಡ್ಕೊತಾ ಇರಲಿಲ್ಲ ಅಂತೇಳಿ ಅವ್ರ ಮುಖಕ್ಕೆ ಕ್ಯಾಕರಿಸಿ ಉಗಿದ್ಬಿಡ್ತಾಳೆ. ಆವಾಗ ಅವನ ಸಿಟ್ಟು ಇನ್ನೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ನೋಡು ಗ್ರೀಷ್ಮು, ನೀನು ಇದನ್ನೆಲ್ಲ ಮಾಡಿದ್ಯಲ್ಲ, ನೀನು ನಿಜವಾಗ್ಲೂ ಇದನ್ನೆಲ್ಲ ಅನುಭವಿಸ್ಬೇಕಾಗುತ್ತೆ ಅಂತೇಳಿ ಅಲ್ಲಿಂದ ಹೊರ್ಟೋಗ್ಬಿಡ್ತಾನೆ. ಇನ್ನೊಂದು ಕಡೆ ಅವ್ನು ಡೋರ್ನ ತೆಗ್ದ. ಅಲ್ಲಿ ಗೌರಿ ನಿಂತ್ಕೊಂಡಿರ್ತಾಳೆ. ಗೌರಿ ನಿಂತ್ಕೊಂಡು, ಯಾಕೆ ಗ್ರೀಷ್ಮ ಈಗ ಹೋಗ್ತಾ ಇದೆಯಲ್ಲ, ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ಅಕ್ಕ ನೋಡು, ಇವನ್ನ ನಾನು ಎಷ್ಟೊಂದೆಲ್ಲ ವಾಯ್ಸ್ ರೈಸ್ ಮಾಡಿದ್ರು ಕೂಡ ಅವನು ನನಗೆ ಒಂದೇಟು ಕೂಡ ಹೊಡೆಯೋದಕ್ಕಾಗಲಿಲ್ಲ. ಹೇಗೆ ಮಾಡಿದ್ದೀನಿ ನೋಡು. ಯಾವತ್ತು ನಾನು ಎದುರ್ತೀನಿ ಅಂತ ಗೊತ್ತಾಗ ಇವನು ಎದುರಿಸೋದಕ್ಕೆ ಸ್ಟಾರ್ಟ್ ಮಾಡ್ದ. ನಾನೇ ಎದುರು ನಿಂತ್ಕೊಂಡಾಗ ಅವನು ಎದ್ರುಕೊಂಡು ಓಡೋದ ಅಂತೇಳಿ ಹೇಳ್ತಾ ಇರ್ತಾರೆ. ಹೌದು ಗ್ರೀಷ್ಮ, ನೀನು ಹೀಗೇ ಇರಬೇಕು, ನೀನು ಅಳಬಾರ್ದು, ಕಣ್ಣೀರು ಹಾಕ್ಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಯ್ತಕ್ಕ, ನಾನು ಇವ್ರನ್ನೆಲ್ಲ ಫೇಸ್ ಮಾಡ್ತೀನಿ ಅಂತೇಳಿ ಇನ್ನೊಂದು ಕಡೆ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಇನ್ನು ಹಾಗೆ ಗ್ರೀಷ್ಮಗೆ ಸಮಾಧಾನ ಮಾಡ್ತಾ ಇದ್ದಾಳೆ. ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಗ್ರೀಷ್ಮಗೆ ತುಂಬ ಸಿಟ್ಟು ಬಂದಿರುತ್ತೆ. ಇಲ್ಲ ಅಕ್ಕ, ಈ ಮನೆಯಲ್ಲಿ ಇವನೇ ಆಗಲಿ, ಆ ಶಿವರುದ್ರಪ್ಪ ಆಗಲಿ, ಅವ್ರ ಅಮ್ಮನೇ ಆಗಲಿ, ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನನಗೀಗೆಲ್ಲ ಆಗಿರೋದಕ್ಕೆ ನೀನು ಕೂಡ ಕಣ್ಣೀರು ಹಾಕ್ತಾ ಇದೆಯಾ. ನಿಮ್ಮ ಭಾವ ನಿನ್ನ ಮೇಲೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನನ್ನ ಕೈಲಿ ಸಹಿಸ್ಕೊಳೋದಕ್ಕೆ ಆಗ್ತಾಯಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಗ್ರೀಷ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬೇಜಾರಾಗಿದ್ದಾರೆ. ಅಜ್ಜಿ ಆಗಿರಲಿ, ಅವ್ರ ಅಮ್ಮ ಆಗಿರಲಿ, ಐಶು ಇರ್ತಾರೆ. ಅಜ್ಜಿ, ನೀವೆಲ್ಲ ಹೀಗೆ ಸಪ್ಪಗೆ ಕೂತಿದ್ರೆ ಹೇಗೆ ನಡೆಯುತ್ತೆ ಹೇಳಿ, ನೀವು ಯಾವಾಗಲೂ ಕೂಡ ಹೀಗಿರಬಾರ್ದು ಅಂತೇಳಿ ಅಜ್ಜಿಗೂ ಮತ್ತು ಅವ್ರ ಅಮ್ಮಂಗೂ ಹೇಳ್ತಾ ಇದ್ದಾಳೆ. ಅದು ಹೇಗಮ್ಮ ಇರಲಿ ಐಶು, ನಿಮ್ಮ ಮನೆಯಲ್ಲಿ ನಿಮ್ಮಪ್ಪ, ನಿಮ್ಮ ಅಣ್ಣ ಶಿವರುದ್ರಪ್ಪ ಹೇಗೆ, ರುದ್ರ ಹೇಗೆ ಅಂತ ಗೊತ್ತು. ಆ ಮನೆಯಲ್ಲಿ ನನ್ನ ಮೊಮ್ಮಗಳು ಗ್ರೀಷ್ಮ ಹೇಗಿರೋದಕ್ಕೆ ಸಾಧ್ಯ, ಅವಳನ್ನ ಬಿಟ್ಟು ನಾನು ಹೇಗಿರೋದಕ್ಕೆ ಸಾಧ್ಯ ಅಂತೇಳಿ ಹೇಳ್ತಿರ್ತಾರೆ. ಏನು ಯೋಚನೆ ಮಾಡಬೇಡಿ ಅಜ್ಜಿ, ಹೇಳಿಲ್ವಾ ಬೆಳ್ಳುಳ್ಳಿ ಬೇಗ ಒಂದು ಲಾಯರ್ನ ಇಟ್ಟು ಮನೆಗೆ ಕರೆಸ್ಕೊತಾನೆ, ಅವನಿಗೆಲ್ಲ ಗೊತ್ತು ಅಂತ ಹೇಳಿ ಅವನೇನೋ ಒಂದು ಮಾಡ್ತಾನೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ಏನು ಮಾಡ್ತಾನೋ ಏನು ಬಿಡ್ತಾನೋ, ನನ್ನ ಮೊಮ್ಮಗಳು ಬೇಗ ನನ್ನ ಮನೆಗೆ ಬಂದು ಸೇರಿಕೊಂಡ್ರೆ ಸಾಕು, ಆ ದೇವರಿಗೆ ತುಪ್ಪದ ದೀಪ ಹಚ್ಬಿಡ್ತೀನಿ ಅಂತೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸುನಂದ ಅವ್ರನ್ನ ಮೇಲ್ಗಡೆ ಟೆರೆಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಿವರುದ್ರಪ್ಪ. ಕರ್ಕೊಂಡೋಗಿ, ಅಲ್ಲ ಕಣವ, ನಾನು ನಿನ್ನ ಮಾವ, ನನ್ನ ನೋಡಿ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ, ಭಯ ಪಡಬೇಡ, ನಿನಗೇನು ಆಗಲ್ಲ, ಹೆದ್ರುಕೊಂಬೇಡ ಅಂತೇಳಿ ಹೇಳ್ತಾ ಇರ್ತಾರೆ. ಸುನಂದಾಗೆ ಒಳಗಡೆ ಭಯ ಆಗ್ತಾ ಇರುತ್ತೆ. ಯಾಕಂದರೆ ಅವನ್ನ ಊತಾಕ್ಬಿಡ್ತೀನಿ, ಅವಳನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಕೇಳಿಸ್ಕೊಂಡಿರ್ತಾರೆ. ನೋಡವ್ವ, ಇಲ್ಲಿವರೆಗೂ ಕೂಡ ರುದ್ರ ಹೇಗೆ ತುಂಬ ಒರಟು ಸ್ವಭಾವದವನು, ಅವನ್ನ ಸಹಿಸ್ಕೊಂಡು ತುಂಬ ಕಷ್ಟಪಟ್ಬಿಟ್ಟಿದ್ಯಾ. ಇಲ್ಲಿವರೆಗೂ ಅವನ ಹತ್ರ ಜೀವನ ಮಾಡಿ ನಿನಗೆ ಸಾಕಾಗಿದೆ ಅಂತ ಗೊತ್ತು. ಅದಕ್ಕೋಸ್ಕರ ನಾನೊಂದು ಉಪಾಯನ ತೊಗೊಂಬಂದಿದ್ದೀನಿ. ನೀನೊಂದು ವಾರದ ಮಟ್ಟಿಗೆ ನೀನು ತವ್ರ ಮನೆಗೆ ಹೋಗಿ ಆರಾಮಾಗಿ ಇದ್ಬಾ. ನಿನಗೂ ಕೂಡ ನೆಮ್ಮದಿ ಅನ್ನೋದು ಸಿಗುತ್ತೆ. ಇಲ್ಲಿರೋ ರಂಪಾಟಗಳನ್ನ ನೋಡಿ ನಿನಗೂ ಕೂಡ ಸಾಕಾಗಿದೆ. ಹೇಗೂ ಕೂಡ ನಿನಗೆ ಹುಷಾರಿಲ್ವಲ್ಲ, ನಿಮ್ಮ ಅಣ್ಣ ತಮ್ಮದನ್ನ ಎಲ್ಲರನ್ನೂ ಕೂಡ ನೋಡಿಕೊಂಡು ಖುಷಿಯಾಗಿ 4-5 ದಿನ ಇದ್ಬಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಬೇಡ ಮಾವಯ್ಯ, ಏನೂ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೇಡವಾ, ನನ್ನ ಮಾತನ್ನ ಕೇಳು, ನೀನೊಂದು ವಾರ ಅಲ್ಲಿಗೆ ಹೋಗಿ ಇದು ಬಂದರೆ ಅಷ್ಟೊತ್ತಿಗೆ ನಾನು ನಮ್ಮ ರುದ್ರನಿಗೆ ಒಳ್ಳೆ ಮಾತು ಹೇಳಿ, ಒಳ್ಳೆ ಬುದ್ಧಿ ಹೇಳಿ ಕಳಿಸಿರ್ತೀನಿ. ಅವನಿಗೆ ಇನ್ನು ಈಗ ಮಾಡಬೇಡ, ಸುನಂದನ ಹತ್ರ ಚೆನ್ನಾಗಿರು ಅಂತ ಹೇಳಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿರ್ತೀನಿ. ಅಷ್ಟೊತ್ತಿಗೆ ನೀನು ಬರೀವಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸುನಂದನಿಗೆ ಡೌಟ್ ಬರ್ತಾ ಇರುತ್ತೆ. ಎಂದೂ ಕಳಿಸಿರಲಿಲ್ಲ, ಇಷ್ಟು ವರ್ಷ ಆಗಿದ್ರೂ ಕೂಡ ತವ್ರ ಮನೆಗೆ ಕಳಿಸಿರಲಿಲ್ಲ, ಆದರೆ ಈಗ ಕಳಿಸ್ತಾ ಇದ್ದಾರಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ.
ಆಯಿತು ಅಂತೇಳಿ ಹೋಗಿ ಬರ್ತೀನಿ ಮಾವಯ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೋಗೋದಷ್ಟೇ ಬರೋದು ಇನ್ನು ಹೆಣ್ವಾಗಿ ನೀನು 6 ಅಡಿ 3 ಅಡಿನಲ್ಲಿ ಬಿದ್ದಿರ್ತೀಯ ಅಂತೇಳಿ ಅನ್ಕೊತಾ ಇದ್ದಾರೆ ಮನಸಲ್ಲೇ ಶಿವರುದ್ರಪ್ಪನವರು. ನಿನ್ನನ್ನು ಬೇಗ ಈ ಮಣ್ಣಲ್ಲಿ ಹೂತಾಕಿದ್ರಷ್ಟೇ ನನಗೆ ಸಮಾಧಾನ. ಆವಾಗ ನನ್ನ ಈ ಮನೆಗೊಂದು ಶಾಂತಿ ಅನ್ನೋದು ಸಿಗುತ್ತೆ. ಇಲ್ದಿದ್ದರೆ ಈ ಮನೆಯಲ್ಲಿ ಎಲ್ಲರೂ ಕೂಡ ಕಚ್ಚಾಟ ಜಗಳ ಆಡ್ತಾ ಇರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಾನು ಅಂದರೆ ಸುಮ್ಮನೆನಾ? ಈ ಶಿವರುದ್ರಪ್ಪ ಅಂತಂದರೆ ಹೇಗೆ ಕೋರ್ಟು ಲಾಯರು ಕೇಸು ಅನ್ನೋದು ಏನು ಕೂಡ ನಡೆಯೋದಿಲ್ಲ. ಎಲ್ಲದೂ ಕೂಡ ಒಂದೇ ಸೆಕೆಂಡ್ ಭಸ್ಮ ಆಗೋಗುತ್ತೆ ಅಂತ ಹೇಳಿ ಅವರೇ ನಿಂತ್ಕೊಂಡು ಒಬ್ಬರು ಯೋಚನೆ ಮಾಡ್ತಿರ್ತಾರೆ. ಇನ್ನು ಕೆಳಗೆ ಗೌರಿ ಕೇಳಿಸ್ಕೊತಾ ಇದ್ದಾರೆ, ಯಾಕೆ ಇಷ್ಟು ವರ್ಷಗಳಾದಮೇಲೆ ಅಕ್ಕನ ತವ್ರ ಮನೆಗೆ ಕಳಿಸ್ತಾ ಇದ್ದಾರಲ್ಲ, ಇದ್ರ ಹಿಂದೆ ಇರೋ ಪ್ಲ್ಯಾನ್ ಆದರೂ ಏನು ಅಂತೇಳಿ ಅವಳಿಗೆ ಗೊತ್ತಾಗೋದಿಲ್ಲ. ಎಲ್ಲದನ್ನೂ ಕೂಡ ಕೆಳಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಹಾಗೆ ಅವಳು ಇದನ್ನು ಯಾರಿಗಾದ್ರೂ ಹೇಳಿ ಏನು ಅಂತ ತಿಳ್ಕೊಬೇಕು ಅಂತ ಅಂದ್ಕೊತಾ ಇರ್ತಾಳೆ. ಹಾಗೆ ರೂಮ್ಗೆ ಹೋಗ್ತಾ ಇದ್ದಾಳೆ ಶಂಕರನ ಹತ್ರ ಮಾತಾಡಬೇಕು ಅಂತ. ಶಂಕರ ಅವರು ಏನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅವರು ಕೂಡ ಇಲ್ಲಿ ರೆಸ್ಪಾನ್ಸ್ನ ಮಾಡ್ತಾ ಇರೋದಿಲ್ಲ.